ಎಲ್ಲದಕ್ಕಿಂತ ಮುಖ್ಯವಾಗಿ ಅವುಗಳು ಕೇಳಬೇಕು. ಮಹಾತ್ಮರ ಚರಿತ್ರೆ ತಾಯಿಗಳು ಕೇಳಬೇಕು. ನಿಮ್ಮಿಂದನೇ ಪ್ರಜೋತ್ಪತ್ತಿ, ನಿಮ್ಮಿಂದನೇ ಮಕ್ಕಳಿಗೆ ಸಂಸ್ಕಾರ. ನೀವೇ ಮೊದಲ ಗುರುಗಳು. ತಾಯಿ ತಾನೇ ಮೊದಲ ಗುರುವು ಅನಿಸ್ತತಿ. ನಮ್ಮ ಮಕ್ಕಳು ಅದ್ಭುತ ಇರ್ಬೇಕಂತ. ಅವಾಗ ಹಾಡು ಹೇಳ್ತಿದ್ರು, ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ಹೌದಲ್ಲ? ನನ್ನ ಹೊಟ್ಯಾಗ ಇಂಥ ಮಗ ಹುಟ್ಟಬೇಕು, ಎಲ್ಲರೂ ನನ್ನ ಮಗಗೆ ಕಿಮ್ಮತ್ತು ಕೊಡಬೇಕು. ಅದ್ರ ಗುಟ್ಟು ಹೇಳ್ತೀವಿ ಕೇಳ್ರಿ. ನಿಮ್ಮ ಮಕ್ಕಳು ಮನಿ ಮುದ್ದು ಊರು ಮುದ್ದು ಅಂತ 2 ನಮೂನಿ ಮಕ್ಕಳು ಇರ್ತಾವೆ. ಮನಿ ಮುದ್ದಂದ್ರೆ ಅವ್ರ ಮನೆ ಮಂದಿಗಟ್ಟ ಮುದ್ದವು. ಮಂದಿ ಮನೆಯವ್ರು ಅವನ್ನ ನೋಡಿದ್ರೆ ಎತ್ಕೋಬಾರ್ದವು. ಹೆತ್ತವ್ರಿಗೆ ಹಗಡು ಮುದ್ದನ್ನಂಗೆ. ಊರು ಮುದ್ದಂತಿರ್ತಾವೆ ಒಂದಿಷ್ಟು. ಯಾರು ನೋಡಿದ್ರು ಎತ್ಕೊಂಡು ಮುದ್ದಾಡ್ಬೇಕು ಅನ್ನಿಸ್ತದೆ. ಅಂಥ ಒಳ್ಳೆ ಸಂಸ್ಕಾರ ಇರ್ತದೆ ಕೆಲವು ಮಕ್ಕಳಿಗೆ. ಇನ್ನೊಂದು ತೊಡೆ ಇರ್ತಾವೆ ನೊಣ ಮುದ್ದು. ಅವಕ್ಕೆ ನೊಣ ಅಂದ್ರೆ ಭಾಳ ಪ್ರೀತಿ. ನಮ್ಮ ಮಕ್ಕಳು ಎಲ್ಲರೂ ಮೆಚ್ಚುವಂಗೆ ಆಗಬೇಕಂದ್ರೆ ಏನು ಮಾಡಬೇಕು? ಇದನ್ನು ಲಕ್ಷ್ಯ ಕೊಟ್ಟು ಕೇಳ್ರಿ. ದೊಡ್ಡವರಾದ ಮೇಲೆ ನಮ್ಮ ಕಡೆ ಕರ್ಕೊಂಬರ್ತಾರೆ ಭಾಳ ಜನ. ಅಪ್ಪವ್ರೆ ನಮ್ಮ ಹುಡುಗ ಹಾದಿ ಬಿಟ್ಟಾನ್ರಿ, ಅಪ್ಪವ್ರೇ ನಮ್ಮ ಹುಡುಗಿ ಹಾದಿ ಬಿಟ್ಟಾಳ್ರಿ, ಒಂದಿಷ್ಟು ನೀವೇನಾರ ಆಶೀರ್ವಾದ ಮಾಡ್ರಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಅವು ಎಳಕ್ಕಿದ್ದಾಗ ಅವು ಕೊಡ್ಬೇಕಾದಾಗ ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ಮುಂದೆ ಹಾದಿ ಬಿಡೋದ. ಅವು ಹೊಟ್ಟೆಯಾಗಿದ್ದಾಗ ನೀವು ಮೊಬೈಲ್ ನೋಡಿದ್ರಿ, ಮನೆಹಾಳ ಧಾರಾವಾಹಿ ನೋಡಿದ್ರಿ, ಮನೆಹಾಳ ಬುದ್ಧಿ ತಲೆಯಾಗ ಹೋತಂದ್ರೆ ಹೊಟ್ಟೆಯಾಗಿದ್ದವಕ್ಕೆ ಅದ ಬುದ್ಧಿ ಬರ್ತೈತಿ. ಇದು ಲಕ್ಷ್ಯ ಕೊಡ್ರಿ. ಇದು ತಮಾಷೆ ಮಾತಲ್ಲ, ಇದು ಋಷಿ ಮುನಿಗಳಿಂದ ಸಿದ್ಧವಾದ ಮಾತು. ನಿಮ್ಮ ಗರ್ಭದಾಗ ಏನು ಕೂಸಿರ್ತತಿ ಅದು ಭಾಳ ಮಹತ್ವದ ಸಮಯ. ಆ ವೇಳೆದೊಳಗೆ ಜಗದ್ಗುರು ಸಿದ್ಧಾರೂಢ ಕಥಾಮೃತ ಗ್ರಂಥ ಪಾರಾಯಣ ಮಾಡಬೇಕು. ಹೊಟ್ಯಾಗ ಕೂಸು ಮೂಡೇತಂತ ಗೊತ್ತಾದಾಗಿಂದ ಆ ಕೂಸು ಹೊರಗೆ ಬರೋತನ ದಿನಾ ಒಂದು ಅಧ್ಯಾಯ ಬಿಡದಂಗೆ ಸಿದ್ಧಾರೂಢ ಚರಿತ್ರೆ ಹೋದರೆ ಸಿದ್ಧಾರೂಢನಂತ ಮಗ ಹುಡ್ತಾನೆ. ಯಾಕೆ? ಏನು ಚಿಂತನೆ, ನೀವು ಏನು ಉಣ್ತೀರಿ ಅಂಥದೇ ಬುದ್ಧಿ ತಯಾರಾಕತಿ. ಆ ಹೊಟ್ಟೆಯಾಗಿದ್ದಾಗ ಚಲೋ ಉಣ್ಣಬೇಕು, ಮಾಂಸ ತಿನ್ನಬಾರ್ದು. ಹೊಟ್ಟೆಯಾಗಿದ್ದಾಗ ಶೆರೆ ಕುಡಿಬಾರ್ದು, ಹೊಟ್ಟೆಯಾಗಿದ್ದಾಗ ಸಿಗರೇಟ್ ಸೇದಬಾರ್ದು. ನೀವು ಯಾರಿಗೆ ಹೇಳಕತ್ತೀರಿ ಅಂತ ಅನ್ನಬೇಡ್ರಿ. ಈಗಿನ ಹೆಣ್ಮಕ್ಳು ಚಲೋ ಮಾಡ್ಯಾವ, ಅದಕ್ಕೆ ಹೇಳಿದ್ವಿ. ಅವು ಮುಂದೆ ಅಂಥವ ಹುಟ್ಟತಾವ. ಮತ್ತು ಅವಾಗ ಕೆಟ್ಟವ್ರ ಸಹವಾಸ ಒಟ್ಟ ಮಾಡಬಾರ್ದು. ಹೊಟ್ಯಾಗ ಮಕ್ಕಳಿದ್ದಾಗ ಕೆಟ್ಟ ವಿಚಾರಗಳನ್ನು ಮೊಬೈಲ್ದಾಗ ನೋಡಬಾರದು, ಕೆಟ್ಟ ಪುಸ್ತಕ ಓದಬಾರದು, ಕೆಟ್ಟ ಫಿಲ್ಮ್ಗಳನ್ನು ನೋಡಬಾರದು. ಹಿಂಸೆ, ಕ್ರೌರ್ಯ ಇಂಥ ವಾತಾವರಣದೊಳಗೆ ನಾವು ಅವಾಗ ಸಾತ್ವಿಕ ರಾಕ್ಷಸ ಪಿಂಡಿತ್ತು ಆಕಿ ಹೊಟ್ಯಾಗ. ಯಾರವ್ವ? ಹಿರಣ್ಯಕಶ್ಯಪನ ಹೆಂಡತಿ ಐತಿ ಕಯಾದುನು ಹೊಟ್ಯಾಗ ಇದ್ದದ್ದು ರಾಕ್ಷಸ ಪಿಂಡ. ನಾರದ ಮಹರ್ಷಿಗಳು ಉಳಿಸಿ ಇಲ್ಲಿದ್ದರೆ ಮತ್ತೆ ಮೋಸದಿಲ್ಲಿ ಕೊಂದಗಿಂದಾರಿ ಎಳೆಯ ಕೂಸಂತ ಕರುಣೆಯಿಂದ ಆ ರಾಕ್ಷಸಿನ ಕರ್ಕೊಂಡು ತಮ್ಮ ಆಶ್ರಮದಾಗ ಇಟ್ಕೊಂಡ್ರು. ಅವ ತಪಸ್ಸಿ ಹೋಗಿದ್ದ. ಮಹಾತ್ಮರ ಮಠದಾಗಿದ್ದಾಗ ಅಲ್ಲಿ ಮಠದಾಗ ಏನಿರ್ತಾವ್ರಿ? ಎದ್ದ ಕೂಡಲೇ ಸುಪ್ರಭಾತ, ಭಜನೆ, ನಾಮಸ್ಮರಣೆ, ಕೀರ್ತನ, ಯಜ್ಞ, ಹೋಮ, ಧ್ಯಾನ, ನಾಮಸ್ಮರಣದಾಗ ಆಕಿ ಕಿವಿಗೆ ಬೀಳ್ತಿತ್ತು. ಆಕಿ ಬರೀ ನಿದ್ದೆ ಹೊಡಿತಿದ್ಲಕ್ಕೆ ಹೆಣ್ಮಗಳು. ಅದು ತಾಮಸ್ ಗುಣ. ಅದು ಅಪ್ಪವ್ರು ಅಂತಿದ್ರು, ಹಂಗೆ ನಿದ್ದೆ ಮಾಡಬಾರ್ದವ, ನಾಮಸ್ಮರಣೆ ಮಾಡು. ಹೆಂಗೆ ಮಾಡ್ಬೇಕ್ರಿ? ಬಾ ನನ್ನ ಎದುರಿಗೆ ಕುಂದ್ರು, ನಾ ಹೇಳ್ಕೊಡ್ತೀನಿ. ನಾ ಹೇಳ್ದಂಗೆ ಹೇಳು. ಗೋವಿಂದ ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ನಾರಾಯಣ
ಗೋವಿಂದ ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ನಾರಾಯಣ. ಆಕೆ ಅನ್ಕೊಂತ 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 ಒಂದು ತೊಡೆ ಮಂದಿಗೆ ಚಟ ಇರ್ತವ್ರಿ. ಇಂಥವು ಪ್ರವಚನ ಪುರಾಣ ಕೀರ್ತನ ಚಲೋ ಆದವಂದ್ರೆ ಅವು ಆಕಳಿಕೆ ಬರ್ತವೆ. ಆ ಕಂಬಕ್ಕೆ ಹೊರಗೆ ಕುಂತು ಅಂದ್ರೆ ನಿದ್ದೆ ಚಲೋ. ಆದ್ರೆ ಈ ಊರಾಗ ಏನು ಎಂಬಲ್ ನಾವು ಒಮ್ಮೆ ಮಕ್ಕೊಂಡವ್ರು ಯಾರನ್ನೂ ನೋಡಿಲ್ರಿ. ಕೆಲವು ಕಡೆಗೆ ನೋಡಿವಿ ನಾವು. ಒಬ್ಬ ಅವರು ರೂಢಿ ಇದ್ದಿಲ್ರಿ ಅವಾಗ. ಪ್ರವಚನ ಹೆಣ್ತಿ ಜಗ್ಗಿ ಎಳ್ಕೊಂಬಂದಿದ್ಲ ಒತ್ತು. ಬರ್ರಿ ಸ್ವಾಮಿಗಳು ಭಾಳ ಚಂದ ಹೇಳ್ತಾರೆ ಕೇಳ್ಬರ್ರಿ ಅಂತ ಆಕಿ ಒತ್ತಾಯಕ್ಕೆ ಬಂದಿದ್ದ. ಹಿಂದೆ ಕುಂತ ಗ್ವಾಡಿಗೆ ಪುರಾಣ ಚಲೋ ಆತು, ನಿದ್ದೆ ಚಲೋ ಆತ ಅವಂದು. ಅವ ಅರ್ಬಿ ವ್ಯಾಪಾರ ಮಾಡವ. ಇಡೀ ದಿನ ಗಿರಾಕಿ ಕೂಡ ತಲೆ ಹೊಡ್ಕೊಂಡು ನಿದ್ದೆ ಹತ್ತವಾಗ ಪ್ರವಚನ ಚಲೋ ಆತು. ಇವನ್ ಕನಸು ಬಿತ್ರಿ. ಎಂಥ ಕನಸು? ಅವ್ರು ಬೆಕ್ಕಿನ ಕನಸಿನಾಗ ಇಲ್ಲಿನ ಬರ್ತಾವಂತ. ಅವನ ಕನಸು ಅಂಗಡ್ಯಾಗ ಕುಂತಂಗಾಗೈತಿ. ಅರ್ಬಿ ಅಂಗಡ್ಯಾಗ ಕಾಕ ಬಂದ. ಬಾ ಕಾಕ ಏನು ಬೇಕು? ಜೋಡದೋತ್ತಿರ್ಬೇಕಂದ ಕಾಕ. ಹ್ಯಾಂಗ ಕಾಕ? ಜೋಡದೋತ್ರಕ್ಕೆ 800 ಅಂದ. ಏನು ಮಗನ ಯಾವನ್ ಕಿವಿಗೆ ಹೂವು ಇಡ್ಬೇಕು ಮಾಡಿ. ನಾ ಮೊನ್ನೆ ಒಯ್ದೇನೆ 400 ರೂಪಾಯಿಗೆ ಜೋಡು ಒಯ್ದೇನೆ, ಇವು 800 ಹೇಳ್ತಾನೆ. ಕಾಕ ಅದು ಆಗೇನು ರೇಟಿಗೆ ಮತ್ತೆ ರೇಟ್ ಜಂಪ್ ಆಗ್ಯಾವ. ಅವಂದ ಬುತ್ತಿ ಗಂಟು ಮುಟ್ಟಿ ಅಣಿ ಮಾಡಿದವ. ಕಾಕ ಇಲ್ಲಿ ನೋಡಿ ಅನ್ನ ಮುಟ್ಟಿ ಹೇಳ್ತೇನೆ, ನನಗ ಬಿದ್ದತ್ 400, ನಿನಗೆ ಹೆಂಗೆ 400 ಕೊಡಕ್ಕೆ ಬರ್ತೈತಿ? ಆಗೋದಿಲ್ಲಪ್ಪ ಬ್ಯಾಡ ಅಂತ ಎದ್ದು ಹೊಂಟ. ಕಾಕ ಬ್ಯಾಡ ಬಾ ಇಲ್ಲಿ ನಾ ಹೇಳ್ತೇನೆ ಕೇಳಿ, ನನಗೂ ಬೇಡ ನಿನಗೂ ಬೇಡ, 500 ರೂಪಾಯಿ ಜೋಡದ ಓದ್ತಾರ. ಕಾಕ ಅಂದ ನಂತಗಡ ದುಡ್ಡಿಲ್ಲ. ಹೆಂಗೆ ಮಾಡು? ಒಂದು ಅರ್ಧ ಜೋಡ ಬೇಡ, ಒಂದ ಕೊಡು, 250 ಆತ ತಗೋ ಕಾಕ ಅಂತ ಟರ್ರ ಅಂತ ಹರ್ದ. ಏನ ಮುಂದೆ ಕುಂತೊಂದು ಓತ್ರ ಕನಸಿನ ಅಲ್ಲಿ ಕನಸು ಬಿದ್ದತಿ, ಇಲ್ಲಿ ಮುಂದಿನ ಮುದುಕುಂತ ಓತ್ರ ಹರ್ದ. ನಾವು ಇಂಥ ಮಂದಿ ಇರ್ತಾವಲ್ಲ, ಎಲ್ಲಿ ಕುಂತೀವಿ ನಾವು ಹೆಂಗಿರ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ನಿದ್ದೆ ಮಾಡ್ತಿತ್ತು ಅದು ಯಾವುದು ಕೈಯಾದು. ಇಲ್ಲಿ ಗೋವಿಂದ ನಾರಾಯಣ ಇವರು ನಾರದ ಮಹರ್ಷಿಗಳು ಮುಂದೆ ಹೇಳಕ್ಕೆ ಕೊಡ್ತಾರೆ, ಇದು ನಿದ್ದೆ ಹೊಡೆಯಕತ್ತೈತಿ. ಆವಾಗ ಇವ್ರು ಅಂತಾರ, ಅಲ್ಲಿ ಇವ್ರು ಅಂದಂಗೆ ಹಿಂದೆ ಅನ್ನಕತ್ತೈತಿ. ಈಕಿ ನೋಡಿದ್ರೆ ಗೊರಕೆ ಹೊಡಿತಾಳ. ಯಾರು ಅನ್ನಕತ್ಯಾರ? ಆ ಕಡೆ ಈ ಕಡೆ ನೋಡಿದ್ರೆ ಯಾರೂ ಇಲ್ಲ. ದಿಟ್ಟಿಶ್ ಜ್ಞಾನ ದೃಷ್ಟಿಯಲ್ಲಿ ನೋಡ್ತಾರ. ಕೈಯಾದನ ಹೊಟ್ಟೆಯಾಗಿನ ರಾಕ್ಷಸ ಪಿಂಡ ಗೋವಿಂದ ಗೋವಿಂದ ನಾರಾಯಣ ಅಂತಿತ್ತು. ಅವ ಹುಟ್ಟಿದ್ದ ರಾಕ್ಷಸರ ಹೊಟ್ಟೆಯಾಗಿರ್ಬೇಕು. ಖರೆ ಗರ್ಭವತಿ ಇದ್ದಾಗ ಋಷಿಗಳ ಸಂಘ ಮಾಡಿದ್ದಕ್ಕೆ ಅವ ಹುಟ್ಟಿ ಬಂದ. ಅವನೇ ಭಕ್ತ ಪ್ರಹ್ಲಾದ. ಎಂಥ ಮಹಾತ್ಮ ಹುಟ್ಟಿ ಬಂದ. ಯಾಕೆ ಈ ಮಾತು ಒತ್ತಿ ಹೇಳಕತ್ತೇವೆ ಅಂದ್ರೆ, ನಾವು ಎಷ್ಟು ಬಡ್ಕೊಂಡ್ರು ದೊಡ್ಡವಾದ ಮೇಲೆ ಅವು ಬದಲಿ ಮಾಡೋಕ್ಕೆ ಆಗೋದಿಲ್ಲ. ಮುತ್ತನಂಥ ಮಕ್ಕಳು ಹುಟ್ಟಬೇಕಾದ್ರೆ, ಸಿದ್ಧಾರೂಢಪ್ಪನಂಥ ಮಕ್ಕಳು ಹುಟ್ಟಬೇಕಾದ್ರೆ ಹೊಟ್ಟೆಲಿದ್ದಾಗ ಭಗವಂತನ ಚಿಂತನೆ ಮಾಡ್ರಿ. ಸಿದ್ಧಾರೂಢ ಪುರಾಣ ದಿನ ಒಂದು ಅಧ್ಯಾಯ ಓದ್ರಿ. ಆ ಮಕ್ಕಳಿಗೆ ಸಣ್ಣಕ್ಕಿದ್ದಾಗಿಂದ ಅವಕ್ಕೆ ಈ ಸಂಸ್ಕಾರ ಕೊಡ್ರಿ, ಅವು ಬದಲಿ ಆಗ್ತವೆ. ಪುಣ್ಯಾತ್ಮರೇ, ನಿಮ್ಮೆಲ್ಲರ ನೆಚ್ಚಿನ ಚರಿತ್ರ ನಾಯಕ ಸಿದ್ಧಾರೂಢರದ್ದು ಒಂದು ಪ್ರಸಂಗ ಹೇಳ್ತೀವಿ ನಿಮಗೆ. ಅವ್ರು ಇನ್ನೂ ಎಳಕ್ಕಿದ್ದಾಗ ತೊಡೆ ಮ್ಯಾಲ ಕೂಸು ಹಾಕ್ಕೊಂಡು ಅಮ್ಮ ಹಾಲು ಕುಡಿಸ್ತಿದ್ಲು. ಅಪ್ಪಗಳು ವೀರಭದ್ರ ಸ್ವಾಮಿಗಳು ಅವ್ರ ಕುಲಗುರುಗಳು ಹೇಳಿದ್ರು, ಅಮ್ಮ 2 ಮಕ್ಕಳು ಮೊದಲಿನೋ ಜೋಪಾನ ಮಾಡಿದ್ದು ಬ್ಯಾರೆ, ಇವ ಬ್ಯಾರೆ ಅದಾನಮ್ಮ. ಜಗತ್ ಪ್ರಸಿದ್ಧ ಆದಂದ್ರೆ ಕುಲಗುರುಗಳು ಹೇಳಿದ್ರು, ಅಮ್ಮ ಅವು 2 ಮಕ್ಕಳು ಜೋಪಾನ ಮಾಡಿದ್ದು ಬ್ಯಾರೆ, ಇವ ಬ್ಯಾರೆ, ಇವ ಸಾಕ್ಷಾತ್ ಶಿವ ಅದಾನ. ಶಿವಪೂಜೆ ಮಾಡುವಾಗ ಲಿಂಗದ ಮ್ಯಾಲೆ ನೀರು ಹಾಕುವಾಗ ಏನಂತೀವಿ? ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಅನ್ಕೊಂತ ಲಿಂಗಕ್ಕೆ ನೀರು ಹಾಕ್ತೀವಿ. ಎಡಿ ಮಾಡುವಾಗ ಅದಕ್ಕೆ ಉಣಿಸುವಾಗ ಲಿಂಗಕ್ಕೆ ಹೆಂಗೆ ಶಿವಾಯ ನಮಃ ಅನ್ಕೊಂತ ಉಣಿಸ್ತೀವಿ, ಹಂಗೆ ಸಿದ್ಧಾರೂಢಗ ಹಾಲು ಕುಡಿಸುವಾಗ ಶಿವಾಯ ನಮಃ ಅನ್ಕೊಂತ ಹಾಲು ಕುಡಿಸ್ಬೇಕು ತಾಯಿ. ಅದೇ ಪ್ರಕಾರ ಆ ಕೂಸಿಗೆ ಕೇಳುವಂಗೆ ದೇವ ಮಲ್ಲಮ್ಮ ತೊಡೆ ಮ್ಯಾಲೆ ತಗೊಂಡು
ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಅನ್ಕೊಂತ ಹಾಲು ಕುಡಿಸ್ತಿದ್ಲು. ಆನಂದದಿಂದ ಅದನ್ನು ಕೇಳ್ಕೊಂತ ಹಾಲು ಕುಡಿತಿತ್ತು. ನೋಡೋಣ ಅಂಥೇಳಿ ಅಮ್ಮ ಅನ್ನೋದು ಬಂದ್ ಮಾಡಿದ್ಲಂದ್ರೆ ಅವ ಹಾಲು ಕುಡಿಯೋದು ಬಿಟ್ಟು ಅಮ್ಮನ ಮಾರಿ ನೋಡ್ಕೊಂತ ನಿಲ್ತಿತ್ತದು ಕೂಸು. ಮತ್ತು ಶಿವಾಯ ನಮಃ ಅನ್ನಕತ್ಲಂದ್ರೆ ಮತ್ತೆ ಬಾಯಿ ಹಚ್ಚಿ ಹಾಲು ಕುಡಿತಿತ್ತದು. ಆ ಸಣ್ಣಕ್ಕಿದ್ದಾಗನ ಅದಕ್ಕೆ ಆ ಕೊಟ್ಟ ಸಂಸ್ಕಾರ ಬರೀ ಹಾಲು ಕುಡಿಸ್ಲಿಲ್ಲ, ಆ ಮಂತ್ರ ಸಹಿತ ಹಾಲು ಕೊಟ್ಟದ ಪ್ರಭಾವ ಇಡೀ ಭಾರತ ದೇಶದ ಮೂಲಿ ಮೂಲಿ ಪಾದಯಾತ್ರೆ ಮಾಡಿದ್ರೆ ಸಿದ್ಧಾರೂಢರ ಕಾಲು ಸೋಲಲಿಲ್ಲ. ಇಡೀ ಭಾರತ ತಿರುಗಾಡಿದಾರ, ಅವ್ರ ಕಾಲು ಸೋಲಿಲ್ಲ. ಒಂದು ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ವಿಷ ಕೊಟ್ಟು ಸಿದ್ಧಾರೂಢರಿಗೆ ಯಾವ ವಿಷನೂ ಸಿದ್ಧಾರೂಢರಿಗೆ ಏನೂ ಮಾಡಲಿಲ್ಲ. ಅದು ಅವ್ವ ಕುಡಿಸಿದ ಮಂತ್ರದ ಹಾಲಿನ ಪ್ರಭಾವ. ನೀವು ಟಿ ವಿ ನೋಡ್ಕೊಂತ ಹಾಲು ಕುಡಿಸ್ತೀರಿ, ಮೊಬೈಲ್ ನೋಡ್ಕೊಂತ ಹಾಲು ಕುಡಿಸ್ತೀರಿ, ಅವಕ್ಕೂ ಮೊಬೈಲ್ ಕೊಟ್ಟು ಹಾಲು ಕುಡಿಸ್ತೀರಿ. ಅವು ಮುಂದೆ ಬ್ಯಾರೇನೇ ಹಾಕೋ ಬಾಟ್ಲಿ ಹಾಲು ಕುಡ್ತಾವ. ಸಣ್ಣಕ್ಕಿದ್ದಾಗ ಮುಂದೆ ಬಾಟ್ಲಿ ತೊಗೊಂಡು ಓಡಾಡ್ತಾವ. ಎದೆ ಹಾಲು ಕುಡಿಸ್ಬೇಕು, ಅದರ ಜೊತೆಗೆ ಮಂತ್ರ ಅನ್ಕೋಂತ ಭಗವಂತನ ನಾಮಸ್ಮರಣೆ ಜೊತೆಗೆ ಆ ಸಂಸ್ಕಾರ ಕೊಡ್ರಿ. ನಿಮ್ಮ ಮಕ್ಕಳು ಬದಲೇ ಆಗ್ತವ. ಆದರೂ ನಾವು ಹೊಸದಾಗಿ ಬಂದು 2 ದಿನಕ್ಕೂ ಈಗಿಗೂ ಭಾಳ ಸುಧಾರಣೆ ಆಗ್ಯಾವ ಮಕ್ಕಳು. ಅದನ್ನು ಹೇಳಕ್ಕೆ ಮತ್ತೆ ಹೇಳಿದ್ವಿ. ಇದನ್ನೆಲ್ಲ ಎಷ್ಟು ಗದ್ದಲ ಮಾಡ್ತಿದ್ದು, ಇದು ಹ್ಯಾಂಗಪ್ಪ ಇಲ್ಲಿ ಪುರಾಣ ಹೇಳೋದನ್ನಂಗಾಗಿತ್ತು. 3-4 ದಿನದಾಗ ಹುಡುಗರು ರಿಪೇರಿ ಆಗ್ಯಾವ, ಮುಂದೆ ದೊಡ್ಡವರು ರಿಪೇರಿ ಹಾಕಾರ. ಇರಲಿ, ಅವತಾರ ತೊಗೊಂಡಾರಂತ ತಿಳ್ಕೊಬೇಕು. ಶಿಷ್ಯ ಕರೆ ಶಿಷ್ಯ ಒಂದೀಟು ಬೈದು ಕೂಡಲೇ ಏನೋಪ್ಪ ಸ್ವಾಮಿ ಎಷ್ಟು ಸಿಟಕದಾನ. ಮೊದಲು ಈ ಅಜ್ಜರು ಹಿಂಗಿದ್ದಿಲ್ಲ, ಯಾಕೋ ಭಾಳ ಸಿಟಕಾಗಿ. ಈಗೀಗಂತೂ ಗುರುಗಳು ಅಂದ್ರೆ ಯಾರು ಹೆಂಗಿರ್ಬೇಕಂದ್ರೆ, ಗುರುಗಳು ಅಂದ್ರೆ ಕುಲು ನಕ್ಕೊಂತಿರ್ಬೇಕು, ಸಿಟ್ಟು ಊಟ ಮಾಡಬಾರದು. ಬರ್ರಿ ಅಂತ ಇವ್ರನ್ನ ಬಂದು ಕೂಡಲೇ ಎದ್ದು ಹೋಗಿ ಕರ್ಕೊಂಬರ್ಬೇಕು. ಇವ್ರಿಗೆ ಚಹಾ ಮಾಡಿ ಕೊಡ್ಬೇಕು, ಇವ್ರಿಗೆ ಉಣ್ಣಕ್ಕೆ ಹಾಕೋ. ನಮ್ಮ ಗುರುಗಳು ಭಾರಿ. ಯಾಕೋ ಗುರುಗಳು ಮಾತಾಡಿಸ್ಲಿಲ್ಲ ಅಂದ್ರೆ ಏನೋ ಪಾಪ ಅವ್ರ ಗದ್ದಲ. ಸ್ವಾಮಿ ಸ್ವಕ್ಕೆ ಬಂದೈತಿ, ಇವ ಕರೆ ಶಿಷ್ಯ ಅಲ್ಲ. ಇವತ್ತು ನಾನು ಮಠಕ್ಕೆ ಹೋಗಿದ್ದೆ, ನಮ್ಮ ಗುರುಗಳು ನನ್ನ ಕಡೆಗೆ ನೋಡಿದರು, ನಾ ಧನ್ಯ ಆದೆ. ಇವ ಕರೆ ಶಿಷ್ಯ, ಬರೀ ನೋಡಿದ್ರೆ ಸಾಕು ನಮ್ಮಪ್ಪ ನಾ ಧನ್ಯ ಆದೆ ಅನ್ನಾವ ಕರೆ ಶಿಷ್ಯ ಇರ್ತಾನ. ಕರೆ ಶಿಷ್ಯ ಅವ್ರನ್ನ ಬಂದು ಕೂಡಲೇ ಕಾಳಜಿ. ಸಿಟ್ಟಿಗೆ ಎದ್ದಾರಂದ್ರೆ ತಿಳ್ಕೊಬೇಕು, ನಮ್ಮ ಅಪ್ಪಗಳು ಇವತ್ತು ರುದ್ರ ಅವತಾರ ತಗೊಂಡಾರಂತ. ಕಾಳಜಿ ಮಾಡಿ ಉಣ್ಣಕ್ಕೆ ಹಾಕಿದ್ರಂದ್ರೆ ತಿಳ್ಕೊಬೇಕು ಇವತ್ತು ವಿಷ್ಣುವಿನ ಅವತಾರ. ನಮ್ಮಲ್ಲಿ ಸೃಷ್ಟಿ ಆಗೋಂಗೆ, ಸದ್ಗುಣಗಳು ಉತ್ಪತ್ತಿ ಆಗೋಂಗೆ ಆಶೀರ್ವಾದ ಮಾಡಿದ್ರಂತ ತಿಳ್ಕೋಬೇಕು. ಇವತ್ತು ಬ್ರಹ್ಮರೂಪದಿಂದ ಉಪದೇಶ ಮಾಡಿ ನಾನು ಉದ್ಧಾರ ಮಾಡಿದ್ರಂತ ತಿಳ್ಕೋಬೇಕು. ಬ್ರಹ್ಮ ವಿಷ್ಣು ರುದ್ರ ರೂಪದಿಂದ ಇರುವಂಥವನು ಇವನೇ. ಮೊದಲನೇ ದಿನನೂ ನಿಮಗೆ ಹೇಳೇವಿ, ಸಿದ್ಧಾರೂಢಪ್ಪ ಮುಕ್ಕೋಟಿ ದೇವರ ಅವತಾರ. ಪರಶುರಾಮ ಅಲ್ಲ, ಗೋವಿಂದ ಸಂತ ಹಳಿಯಾಳಕರ್